was really there are some unexpected turns Okay. and even curves, especially right turn curves was really good. Deep. Ah, Hi bro. Bro ಹೇಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಚೆನ್ನಾಗಿತ್ತು ಲಾಂಗ್ ಅಲ್ಲೆಲ್ಲ ಟ್ರೈ ಮಾಡಿದ್ದೆ ಬೈಕು, ಸೊ ಅಡ್ವೆಂಚರ್ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೋಡ್ಬೋದು ರೈಡರ್ ಒಬ್ರು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಬ್ರನ್ನ ಟ್ರೈ ಮಾಡೋಣ. ಇವಾಗ ವಿ ಸ್ಟೋಮ್ ಹಲೋ ನಮಸ್ಕಾರ ವೀಕ್ಷಕರೇ, ಮಾತಾಡೋಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ಗೆ. ಇವತ್ತಿನ ವಿಶೇಷ ಏನಂದ್ರೆ, ಒಂದು ಸುಜುಕಿದು ಒಂದು ಇವೆಂಟ್ ನಡೀತಿದೆ, ವಿ ಸ್ಟೋಮ್ ರೈಡರ್ ಎಕ್ಸ್ಪೀರಿಯನ್ಸ್ ಅಂತೇಳಿ. ನಮ್ಮ ಹತ್ರ ವಿ ಸ್ಟೋಮ್ ಇಲ್ಲ, ಬಟ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ, ನೋಡೋಣ. ಎಂಪ್ಲಾಯೀಸ್ ಎಲ್ಲ ಬರ್ತಾರಂತ ಹೇಳಿದ್ದಾರೆ, ನೋಡೋಣ. ಯಾರೇನು ಇನ್ವೈಟ್ ಮಾಡಿಲ್ಲ, ಜಸ್ಟ್ ಸಿಂಪಲ್ ಆಗಿ ನಾವು ಹೋಗ್ತಾ ಇರೋದಷ್ಟೇ. ಇಲ್ಲಿ ಶೋರೂಮ್ ಹತ್ರ ಗಾಡಿ ಹಾಕ್ಬಿಟ್ಟು, ಸುಜುಕಿ ಶೋರೂಮ್ ಹತ್ರ ಗಾಡಿ ಹಾಕ್ಬಿಟ್ಟು ಅಲ್ಲಿ ಇನ್ನೊಬ್ಬ ಹುಡುಗ ಇದ್ದಾನೆ, ಅವ್ನ ಗಾಡಿಲಿ ಹೋಗೋಣ ಅಂತ. ಹೊಸದಾಗಿ ರೀಸೆಂಟಾಗಿ ಗಾಡಿ ತಗೊಂಡಿದ್ದಾನೆ ಅವನು. ಆಚೆ ತಿರುಗಾಡ್ಬೇಕಂತ ಅವನಿಗಿದೆ ಎಂಟಾರ್ಕು. ಸ್ನೇಹಿತರೆ, ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ. ಈಗೆಲ್ಲ ಹೇಗಿದೆ ಲೈಫು ಎಲ್ಲರದು? ಗಾಡಿ ಎಲ್ಲ ಹಾಕ್ಲಾ? ಬ್ಯಾಗ್ ಡಿಕ್ಕಿಲಿ ಜಾಗ ಇದೆಯಾ? ಡಿಕ್ಕಿಲಿ ಜಾಗ ಇದೆಯಾ ಇಲ್ಲ? ಹಾ, ಕ್ಯಾಮ್ರಾ ಅದೆಲ್ಲ ಇಟ್ಬಿಡು, ಯಾರು ಫೋಟೋ ತೆಗಿವಂತೆ ಗಾಡಿದು. ಗಾಡಿ ಇಲ್ಲೇ ನಿಲ್ಸ್ಬಿಡ್ತೀನಿ ಇರು. ಇದೇ ನೋಡಿ ನಮ್ ಸುಜುಕಿ ಶೋರೂಮ್ ಸ್ನೇಹಿತರೆ. ಸೆಕ್ಯೂರಿಟಿ ನೀಟಾಗಿ ಪಾರ್ಕ್ ಮಾಡ್ಬಿಡೋಣ. पार्किंग की सेफ्टी। गाड़ी इधर ही रखा है, ठीक है? गाड़ी देखते रहना, 2 घंटा बाद में आएगा। ऐसा नहीं करना रे। ಅಂತೂ ಇಂತೂ ಒಂದು ಇವೆಂಟಿಗೆ ಹೋಗೋ ಪ್ಲಾನ್ ಮಾಡಿ ಫಸ್ಟ್ ಟೈಮ್ ಹೋಗ್ತಾ ಇದೀನಿ ಸ್ನೇಹಿತರೆ. ನಿಮ್ಮಿಂದ ಸಬ್ಸ್ಕ್ರೈಬ್ ಬೇಕು, ಶೇರ್ ಬೇಕು, ಸಪೋರ್ಟ್ ಬೇಕು. ಸ್ವಲ್ಪ ಹಳ್ಳಿ ಪ್ರತಿಭೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ಇವೆಂಟ್ ಬಗ್ಗೆ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಸುಜುಕಿ ಇವೆಂಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನನಗೂ. ನಾನು ಇದು ಫಸ್ಟ್ ಟೈಮ್ ಇವೆಂಟ್ ಎಲ್ಲ ಅಟೆಂಡ್ ಮಾಡ್ತಾ ಇರೋದು. ಅದು ಸ್ಪೆಷಲಿ ಏನಪ್ಪಾ ಅಂತ ಹೇಳಿದ್ರೆ, 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಟೈಮ್ ಈ ತರ ಇವೆಂಟಿಗೆಲ್ಲ ಹೋಗ್ತಾರೆ ಸ್ನೇಹಿತರೆ. ಇವಾಗ ಸದ್ಯಕ್ಕೆ ಏನಂತ ಹೇಳಿದ್ರೆ, ಸುಜುಕಿ ನಾನು ಗೆಸ್ಟ್ ಆಗಿ ಹೋಗ್ತಾ ಇಲ್ಲ, ಯಾವುದು ಪ್ರಮೋಷನ್ ಅಂತೂ ಅಲ್ಲ, ಇದು ಪೇಡ್ ಪ್ರಮೋಷನ್ ಅಥವಾ ಆ ಥರ ಪ್ರಮೋಷನ್ ಇಲ್ಲ. ನಮಗೇನು ಇಂಟ್ರೆಸ್ಟ್ ಇತ್ತು, ನಾನು ಎಂಪ್ಲಾಯ್ ಅಲ್ವಾ ಸುಜುಕಿಲಿ, ಸೊ ಅದಕ್ಕೋಸ್ಕರ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೋಗ್ತಾ ಇರೋದಷ್ಟೇ. ಯಾರು ನಮ್ಗೆ ಕರೆದೂ ಇಲ್ಲ, ನಾವೇ ರಿಕ್ವೆಸ್ಟ್ ಮಾಡಿ ಮ್ಯಾಪಲ್ಲಿ ಲೊಕೇಶನ್ ಕೇಳಿರೋದು. ನೋಡೋಣ ಒಳಗಡೆ ಬಿಡ್ತಾರ ಇಲ್ಲ ಗೊತ್ತಿಲ್ಲ. ನಾವು ತಗೊಂಡು ಹೋಗ್ತಾರೆ TVS ವೆಹಿಕಲ್, ಅಲ್ಲಿ ಬಿಡ್ತಾರ ಇಲ್ಲ ಅದೇ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಆಯ್ತಾ, ಟಿಫನ್ ಬೇರೆ ಮಾಡಿಲ್ಲ, ಟಿಫನ್ ಮಾಡುವ ಸ್ನೇಹಿತರೆ ಎಲ್ಲರೂ ಹತ್ರ. ಲಾಸ್ಟ್ ಟೈಮ್ ಇದೇ ತರ ಸುಜುಕಿ ಮಸ್ತೂರಿ ಇವೆಂಟಿಗೆ ಹೋಗಿದೆ ಸ್ನೇಹಿತರೆ. ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸಾಕಾಗಿದೆ ಸ್ನೇಹಿತರೆ, ಗಾಡಿ ಮಾತ್ರ ಓಡ್ಸಕ್ ಮಜಾ ಬರುತ್ತೆ. ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಎಂಟಾರ್ಕು 125. ಓಕೆ, ಮತ್ತೆ ಇನ್ನೇನಿಲ್ಲ, ನೆಕ್ಸ್ಟ್ ಇವೆಂಟ್ ಹತ್ರ ಹೋಗಿ ಸಿಗ್ತೀನಿ ಸ್ನೇಹಿತರೆ. ಬನ್ನಿ. ಯಾವ್ದೋ ಜಾತ್ರೆ ನಡೀತಾ ಇದೆ ಕಣ ಇಲ್ಲಿ, ಮಸ್ತಾಗಿದೆ ಜಾತ್ರೆ. ಜಾಲಿ ಜಾಲಿ, ಮಕ್ಕಳೆಲ್ಲ ಫುಲ್ ಜಾಲಿ ಜಾಲಿ. ಯಾರಿನ್ಸೆ ಅಲ್ವಾ ಇದು, ಒಳ್ಳೆ ತಮಟೆ ಇಟ್ಟು. ಸರ್ವಿಸ್ ಮ್ಯಾನೇಜರ್ ಇದ್ದಾನೆ.
Some club. Now tell me after the ride how you feel. ಇಷ್ಟ ಬೈತಾ ಕಣ ರೀಸನ್ ಇವೆಂಟ್ ನೋಡ್ಕೊಬರೋಣ ಫಸ್ಟ್ ಎಲ್ಲೆಲ್ಲ ಏನಿದೆ ಅಂತ. ಕಲರ್ ಮ್ಯಾಟ್ ರೆಡ್ ಎಲ್ಲೋ ಏನೇನಿದೆ ಇಲ್ಲಿ. ಸರ್ವಿಸ್ ಝೋನ್ ಇದು. ನಮ್ಮ ಹುಡುಗರು ಯಾರು ಇದಾರೆ ನೋಡೋಣ ಬಾ ಇಲ್ಲಿ. What do you think of the difficulty level? Was it easier than expected or was it ಏ ರೆಡ್ಡಿ ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಏನಪ್ಪ ಇನ್ಫಾರ್ಮೇಶನ್ ಕೊಟ್ಟ ಸರ್ವಿಸ್ ಝೋನ್ ಆಗಿ ನೀನು ಸೇಲ್ಸ್ ಝೋನ್ ಆಗಿ ಏನ್ ಕೊಡ್ತೀಯ ನೋಡಪ್ಪ. ಏನಂದೆ ನೀನು ಅಪ್ಡೇಟ್ ಮಾಡ್ತೀನಿ ಅಂತ ಅಪ್ಡೇಟ್ ಮಾಡ್ದ ಇದೇ ಇವೆಂಟ್ಗೆ. ನನಗೆ ಅವತ್ತೇನ್ ಕೇಳಿದೆ ಗ್ರೂಪ್ ಅಲ್ಲಿ ಆಗ್ತಾ ಇರ್ತೀನಲ್ಲ. ಯಾವ ಗ್ರೂಪ್? ನನಗೆ ಯಾವ ಗ್ರೂಪಲ್ಲೇ ಇಲ್ಲ ಏನಿಲ್ಲ. ಮತ್ತೆ ಎಷ್ಟನಾ ಏನಿಲ್ವಾ ಇಲ್ಲಿ? ನನ್ನ ಹುಡುಗ ಇಬ್ಬರೇ ಬಂದಿದ್ದೆ ಅಷ್ಟೇ. ಬಂದಿರ ನಮ್ಮ ಓನಾಗಿ ಬಂದಿದ್ದು ನಾವು. ಎಲ್ಲ ಮಾಡ್ಬೋದಾ ರಿಜಿಸ್ಟ್ರೇಷನ್? ರಿಜಿಸ್ಟ್ರೇಷನ್ ಫಾರ್ಮ್ ರಿಜಿಸ್ಟ್ರೇಷನ್. ಅರವಿಂದ್ ಸರ್ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಸರ್ ರಿಜಿಸ್ಟ್ರೇಷನ್. ಅವಿನಾಶ್ 9945701341 AABI 2320 ಮ್ಯಾಮ್ ಸ್ಟಿಕರ್ ರಿಜಿಸ್ಟ್ರೇಷನ್ ಆಯಿತು. ಪೆನ್ ಮ್ಯಾಮ್ ಪೆನ್ ಕೊಡಿ. ಏನು ಫಿಲ್ ಮಾಡೋರು ಇದ್ರೆ ಎಷ್ಟು ಸಂಪರ್ಕ ಅಯ್ಯೋ ಏನಾಗಿದೆ ನೋಡಿ ಹಾಗೆ ನೋಡಿ. ಕೂಪನ್ ಓಕೆ ಕೂಪನ್ ಇದೆ ಇದನ್ನು ಆಯ್ತಲ್ಲ ಬರ್ದಾ ಯಶಿ. ಸರ್ ನಮಸ್ತೆ ಸರ್. ಹಾಯ್ ಸರ್. ಸರ್ ನನಗೆ ಗ್ರೂಪ್ ಅಲ್ಲ ಅಟ್ಲೀಸ್ಟ್ ಒಂದು ಇದೆ ಅಂತ ಯಾರಾದ್ರೂ ಹೇಳೋರ ಸರ್? ಸರ್ ಯಾರು ಹೇಳಿಲ್ಲ ಸರ್. ಗ್ರೂಪ್ ಅಲ್ಲಿ ಇಲ್ವಾ? ಯಾಮನ್ ಯಾರು ಏನಕ್ಕೂ ಕರೆಯಲ್ಲ, ಸುಮ್ಮನೆ ಮನೇಲಿ ತಿನ್ನೋದು ಮಾಡ್ಕೊಳ್ಳೋದು ಅಷ್ಟೇ. ಯಾಕೆ ಗ್ರೂಪ್ ಅಲ್ಲಿ ಇಲ್ಲ ಅನ್ ಮಾಡ್ದ ಮಾಡಿಲ್ಲ ಆಮೇಲೆ ಇದೆಪ್ಪ ಹೌದಾ ಗ್ರೂಪ್ ಅಲ್ಲಿ ಅಲ್ಲ ಮಾಡಿದ್ರೆ ಕಂಟೆಂಟ್ ಕೊಡ್ತಾ ಏನ್ ಸರ್ ನೀವೇ ಹೇಳಿಲ್ಲ ಸರ್ ನಿಮಗೆ? ಏನಾರ ಆಗ್ಲಿ ನೋಡಿ. ವೈಟ್ ಹಾಕೊಂಬಂದಿಯಾ ಕೆಂಪು ಮಾಡಿ ಕೆಲಸ ತೆಗೆಯೋ ಇಲ್ಲ ತೆಗಿತೀನಿ ನಾನು. ಏನು ಅವ್ರು ತೆಗೆದ್ಬಿಟ್ಟು ಒಂದು ಟಿ ಶರ್ಟ್ ಇದೆ ಅಷ್ಟೇ. ಸುಮ್ಮ ಕರ್ಕೊಂಡೆ ಅವ್ನು ಹೈಟ್ ಇಲ್ವಲ್ಲ ಸರ್ ಓಡ್ಸಕ್ಕಾಗಲ್ಲ ಅಂತ. ಹ್ಞೂ ಸರ್ ಅದಕ್ಕೋಸ್ಕರ ಬಂದಿದ್ದು ನಾವು. ಬೇರೆ ವಿವೇಕ್ ಕರೆದೆ ಬಂದಿಲ್ಲ, ಸಿದ್ದುನ್ ಕರೆದೆ ಬಂದಿಲ್ಲ. ನೀನಾರ ಬರ್ತೀನಿ ಅಂತ ಹೇಳಿದ್ರೆ ನಾನು ಅದು ಕರ್ಕೊಬಿಟ್ಟಿದ್ದೆ ನಿನ್ನ. ನಾನು ಬರ್ತೀನಿ ಅಂತ ಹೇಳಲ್ಲ, ಫಸ್ಟ್ ನಂದೇ ಅಲ್ಲಿ ರಿಜಿಸ್ಟರ್ ಆಗೋದು. ನಂದೇ ಫಸ್ಟ್ ಅಲ್ಲಿ ಆಗೋದು ಅಲ್ಲಿ ಗ್ರೂಪ್ ಅಲ್ಲಿ ಇವೆಂಟ್ ಅಂದ್ರೆ ಫಸ್ಟ್ ನಂದೇ ರಿಜಿಸ್ಟರ್ ಆಗ. ಯಾಕೆ ಹೇಳು, ನಾನು ಮಾಡಿರೋ ನೆಕ್ಸ್ಟ್ ಕಸ್ಟಮರ್ ಮಾಡ್ಬೇಕಾಗಲ್ಲ. ನಾನು ಮಾಡಿರೋ ಕಸ್ಟಮರ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತಾಗಬೇಕಲ್ಲ. ಗ್ರೂಪ್ ಅಲ್ಲಿ ಇದ್ದವರೆಲ್ಲ ಬರ್ತಾರೆ ಸರ್ವಿಸ್ಗೆ. ಹೌದಾ ನಮ್ದು ಇಲ್ವಲ್ಲ, ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ್ಮೇಲೆ ನೋಡೋಣ. ಕ್ಯಾಮ್ರಾ ತೆಗಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಲ್ಮೆಟ್ ಸೀನಿಯರ್ ಹೇಳ್ಬೇಕು. ಹೌದು ಸರ್. ಬನ್ನಿ ರಿಜಿಸ್ಟರ್ ಮಾಡಿದ್ರಾ? ಇಲ್ಲ ಸರ್ ಬೇಡ ಸರ್, ಅದೆಲ್ಲ ರಿಜಿಸ್ಟರ್ ಮಾಡಿ ಸರ್ಟಿಫಿಕೇಟ್ ಬರುತ್ತೆ.
ಒಂಡಿ ಓಡೋದು ಬೇಡ, ಹೋಗು ಸರ್ಟಿಫಿಕೇಟ್ ಸುಮ್ಮನೆ ಒಂದು ಮುಂದೆ ಮನೆ ಇದು ಡೋರಲ್ಲಿ ಹಾಕುವಂತ ಹಿಂಗೆ ಗೋಡೆ ಮೇಲೆ ಒಂದು ಇರಲಿ ಅಡ್ವೆಂಚರ್ ಅಂತೇಳಿ ಇರುತ್ತೆ ಹೋಗಪ್ಪ. ಅವ್ರು ರಿಜಿಸ್ಟರ್ ಮಾಡಾಗಿದೆ ಸರ್, ಒಂದು ಕೂಪನ್ ಕೊಟ್ರಲ್ಲ ಅದೆಲ್ಲಿ ಇದು ಕಿತ್ತೋಗುತ್ತನಪ್ಪ ಇದು ಗಾಳಿಗೆ. ನಾನು ಝೂಮ್ ಮಾಡಕ್ಕೆ ಹಿಂಗೆ ನೋಡ್ತೀನಿ. ಇದು ಜಿಮ್ ಹಳೆ ಕ್ಯಾಮ್ರಪ್ಪ, ಇದು ಹೊಸ ಕ್ಯಾಮ್ರಾ. ಮತ್ತೇನು ಜಗನ್ ಝೂಮ್ ಮಾಡೋದು ಹೆಂಗೆ? ಏನು ಫುಲ್ಲು ವೈಟ್ ಕಲರ್ ಆಗಿಬಿಟ್ಟಿದ್ದೀರಾ? ವಯಸ್ಸಾದ್ರೆ ವೈಟ್ ಆಗಿಲ್ದಿರ ನಾವು ವಯಸ್ಸಾದವರು. ಹಾಂ ಹಾಂ ನಂದು ಎಲ್ಲ ಹಿಡ್ಕೊಂಡಿರ್ತಾನೆ ನೋಡು. BMW ಗಾಡಿ ಎಲ್ಲ ತಗೊಂಡಿದ್ದಾನೆ. ಹ್ಞೂ BMW ಗಾಡಿ ತಗೊಂಡು ರಿನ್ನೆ ಹಾಕಿತ್ತು. ಎಲ್ಲಿ ಅದನ್ನ ಟ್ರ್ಯಾಕಲ್ಲಿ ಇಸ್ಬಿಡ್ತೀವಿ ಕೊಡು. ಅದನ್ನೇ ಇಳಿಸಿದೆ. ಯಾವುದು 200 390 ಕೊಟ್ಟೆ. ಸಾಕಾ? ಮುಖಾನೇ ಕಾಣ್ತಾ ಇಲ್ಲ ಅಲ್ವಾ? ಬಿಸಿಲು ಗುರು. ಬಿಸಿಲಲ್ಲಿ ನೀವು ಈ ಕಡೆ ನೆರಳಿಗೆ ನಿಂತ್ಕೊಂಡು ತೆಗಿ, ಅಲ್ಲಿ ಟ್ರ್ಯಾಕಲ್ಲಿ ಇರೋದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಬರು ನನಗೆ ಅಡ್ವೆಂಚರು. ಏನು ಇವ್ರು ಇಷ್ಟೊತ್ತು ಮಾಡ್ತಾರೆ? ಹಾಂ 2 ಟ್ರೈನರ್ ಇದೆ. ಝೂಮು ಲೆನ್ಸಲ್ಲಿ ಕ್ಯಾಪ್ಚರಲ್ಲಿ ಝೂಮು ಇದೆ. ಲೆನ್ಸಲ್ಲೇನಾ? ಬಿಸಿಲಲ್ಲಿ ಕಾಣಲ್ಲ ನೀನು, ಬಿಸಿಲಲ್ಲಿ ಕಾಣಿಸಲ್ಲ. ಈ ಕಡೆ ಬಾ. ಸನ್ಲೈಟ್ ಆಪೋಸಿಟ್ ಮಕ್ಕಳು ಹೊಡಿತಾ ಇದೆ. ಈ ಕಡೆ ನೆರಳಲ್ಲಿ ನಿಂತ್ಕೊಂಡು ತೆಗಿಬೇಕು. ಫುಡ್ ಏನು ಮಾಡೋರು ನೀವು? ಫುಡ್ ಏನಿದೆ? ಫುಡ್ ಏನಿಲ್ಲ, ಓಡಿಸು ತಗೋ ಹೋಯ್ತಾ ಇಲ್ಲ. ಫುಡ್ ಕೂಪನ್ ಇದೆಯೋ? ಏನು ಕೂಪನೇ ಕೊಟ್ಟಿಲ್ಲ. ವಿವೇಕ್ ಇಲ್ಲಿ ಬರ್ಬೇಕಾಯ್ತು. ದಗಾದಿಗೆ ಓಡಿಸ್ತಾನೆ, ಇಲ್ಲಿ ಓಡಿಸಕ್ಕೆ ಕರೆಕೋಯ್ತು ಅನ್ನ. ಕ್ಯಾಂಪಿನ ಒಳಗಡೆ ಅಲ್ಲಿದ್ದಾರೆ ನೋಡಿ ಬಸ್. ಬೀಸ್ಟ್ರಮ್ ಗಾಡಿ ಓಡಿಸೋಣ ಸಾಕಾಗಿರುತ್ತೆ ಬಂದಿದ್ರೆ. ಆಯ್ತು, ಅಲ್ಲಿ ನೋಡ್ರೆ ಬರಾಬರ ಅನಿಸ್ತಾನೆ. ಹುಡುಗರು ಅಲ್ಲಿರೋ ಗಾಡಿ ಎಲ್ಲ ಬಿದ್ದಿರೋದೆ. ಹೌದಾ? ಯಾರು ಬಿಡಿಸಿರೋದು? ಎಲ್ಲರೂ ಇವಾಗ ಬಂದಿರೋದು ಹೆಂಗೆ? ಎಲ್ಲ ಕಂಟ್ರೋಲ್ ಮಿಸ್ ಆಗಿ ಎಲ್ಲ ಬೀಳೋದು. ಅಲ್ಲಿ ಹೋಗಿ ಬಂದರೆ ಅಲ್ಲಿ ಹಂಪ್ ಇದೆಯಲ್ಲ, ಅಲ್ಲಿ ಎಲ್ಲರಿಗೂ ಪ್ಯಾನಿಕ್ ಆಗ್ತದೆ. ಹಲೋ, ಅಲ್ಲಿ ಇರೋರು ಏನು ಮಾಡ್ತಾರೆ, ಎಲ್ಲ ಕ್ಲಚ್ ಹಿಡಿಬೇಡಿ, ಬ್ರೇಕ್ ಹಿಡಿಬೇಡಿ ಅಂತ ಎಲ್ಲ ಕಷ್ಟ ಭಯ ಪಡಿಸ್ಬಿಡ್ತಾರೆ. ನಾವು ಇಳಿಕ್ಸಲ್ಲ ಸ್ಟ್ರೈಟಾಗಿ ಬಂದು ಅಲ್ಲಿ ನಾವು ಇಳಿಸ್ಬೋದಾ? ನನಗೆ ಫಸ್ಟ್ ಟೈಮ್ ಬೇರೆ ಅಡ್ವೆಂಚರು. ಆಕ್ಸಿಲೇಟರ್ ಕೊಡಬೇಡ, ಬ್ರೇಕ್ ಅಂತ ಹಿಡಿಲೇಬೇಡ, ಕ್ಲಚ್ ಬಿಟ್ಬಿಡು, ರೇಸಲ್ಲಿ ಇಳಿತಾ ಇರುತ್ತೆ ನಿಧಾನಕ್ಕೆ. ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಹೇಳೋಗಿ ಹೇಳ್ಬೋದು, ಅಲ್ಲಿ ಓಡಿಸೋಗಿ ಗೊತ್ತಾಗುತ್ತೆ. ನಾವು ಎಷ್ಟು ಹೇಳ್ಕೊಡ್ತೀವಿ ನಿಧಾನಕ್ಕೆ, ಅಲ್ಲಿ ಹೋಗಿ ಓಡಿಸೋಗಿ ಗೊತ್ತಾಗುತ್ತೆ. ನೀವು ಅಡ್ವೆಂಚರ್ ಅವಾಗೇ ಮಾಡ್ಬಿಟ್ಟಿಯಲ್ಲ. ಅಲ್ಲಿ ಮೇಲೆ ಅಪ್ಪು ಇದೆ ಅಣ್ಣ, ಅಲ್ಲಿಂದ ಇಳಿಬೇಕು ಸರ್ ಅಂತೇಳಿ. ಸುಮ್ಮನೆ ಎಕ್ಸ್ಲೇಟರ್ ಬ್ರೇಕ್ ಏನು ಹೇಳಿದೆ ಸುಮ್ಮನೆ ಬಿಟ್ಬಿಡ್ಬೇಕಷ್ಟೇ. ಅದೇ ತಾನೇ ಅಲ್ಲಿ ನೀನು ಅಲ್ಲಿ ಬರ್ಬೇಕಾ? ಆಮೇಲೆ ಕ್ಯಾಮ್ರಾ ರೆಡಿ ಹಾಕಿ. ಹಾಂ ಬರ್ತೀನಿ ಅಲ್ಲಿಗೆ. ವಿಡಿಯೋ ಬ್ಯಾಂಗ್ಳೂರ್ ಬೇಕಾದ್ರೆ ವಿಡಿಯೋ ಕ್ಯಾಮ್ರಾದಲ್ಲ. ಚಾರ್ಜ್ ಇಟ್ಕೊಳ್ಳು. ಇವಾಗ ಸುಮ್ಮನೆ ತೆಗಿಬಿಡಲ್ಲ. ನಾನು ಏನು ತೆಗ್ದೇ ಇಲ್ಲ ಫೋಟೋನ, ಫೋಕಸ್ ಚೆಕ್ ಮಾಡ್ತಿದ್ದೀನಿ ಅಷ್ಟೇನಪ್ಪ. ಹಾಕೋದು ಇವಾಗ ಆಮೇಲೆ ಫೋಕಸ್ ಆಮೇಲೆ ಮಾಡುವಂತ ನಿಂತ್ಕೊಂಡೆ ಬೇಕಾದ್ರೆ ನಂದೊಂದು 2 ಫೋಟೋ ಹಿಡಿ ಮಸ್ತ್. ಅದು ಹೌದು, ಲಾಂಗ್ ಡಿಸ್ಟೆನ್ಸಲ್ಲಿ ಕ್ಲಿಯರ್ ಬರುತ್ತೆ, ಶಾರ್ಟ್ ಡಿಸ್ಟೆನ್ಸಲ್ಲಿ ಕ್ಲಿಯರ್ ಬರುತ್ತಲ್ಲ ಫೋಕಸ್. ಯಾವುದು ಬ್ರ್ಯಾಂಡ್ ಇದು? ಲೆನ್ಸ್ ಯಾವ್ದು ಇದು? ಪೂಮಾ ಅಂತ್ಯಾ, ಇದೇನು BMW ಅಂತ್ಯಾ? ಪೂಮಾದಲ್ಲಿ BMW ಎಡಿಷನ್ ಅದು. ಅಂದರೆ ಇದು ಫಸ್ಟ್ ಕ್ವಾಲಿಟಿಯ, ಸೆಕೆಂಡ್ ಕ್ವಾಲಿಟಿಯ, ಥರ್ಡ್ ಕ್ವಾಲಿಟಿ? ಸೆಕೆಂಡ್ ಕ್ವಾಲಿಟಿ. ಅದಕ್ಕೆ ಪೂಮಾ ಅಲ್ಲ. ವೈಟ್ ಯಾವನ ಇಲ್ಲಿ ತಗೊಂಬರಕ್ಕೆ ಆಗ್ತಾನೆ. ಇನ್ನಲ್ಲೇ ಕುತ್ಕೊಂಡ್ಬಿಟ್ಟು ಟಿ ಶರ್ಟ್ ತೆಗಿತೀನಿ ಮನೆ, ಟಿ ಶರ್ಟ್ ಹಾಕೋತೀನಿ. ನಾನು ಬೇರೆ ಹಾಕೊಂಡಿದ್ದೆ, ಅದು ಬೇಡ ಅಂತ ಹಾಕೋ. ರೈಡಿಂಗ್ ಜಾಕೆಟ್ ನಡ್ಕೊ ಹೋಗಿ ಬಂದಿದ್ದಕ್ಕೆ ಹೆಂಗಾಗಿತ್ತು? ರೈಡಿಂಗ್ ಜಾಕೆಟ್ ಇತ್ತು, ಹಾಕೊಂಬರಲ್ಲ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ ನಾನು. ಹಾಕೋ ಬರಬೇಕು. ನೀವು ಇಷ್ಟೊಮ್ಮೆ ತಗೊಂಡ್ರೆ ನಿಮ್ಮ ಇಷ್ಟೊಮ್ಮೆ ತೊಗೊಂಡೋಗ್ಬೋದು. ಹಾಂ ನಿಂದೆ ತೊಗೊಂಡೋಗ್ಬೋದು. ಓನ್ ಗಾಡಿ ಸಿಕ್ಕಿಲ್ಲ ತಗೊಂಡು. ಯಾವ ಗಾಡಿ? ಮೆರೂನ್ ಇದೆ. ಹಾಂ ಇಲ್ಲಿ ಯಾಕೆ? ಅಚ್ಚಾ, ಹೊಸ ಗಾಡಿನಾ? ಆ ಕಡೆ ಒಂದು ಎಲ್ಲೋ ಕಲರ್ ಚೆನ್ನಾಗಿದೆ. ಟೆಸ್ಟ್ ರೈಡ್ ಅದು. ಬಟ್ಟೆ ಎಲ್ಲ ಲೆನ್ಸ್ ಒರ್ಸೋದು. ಹಾಕಿ ತಗೊಳ್ಳೋ ಎಲ್ಲ ನಿಜ. ಕ್ಯಾಪ್ ಅಲ್ಲಿ ಇಟ್ಟು ಅನ್ಸುತ್ತೆ, ಬ್ಯಾಗಲ್ಲಿ ಹೋಗಿ ಇಟ್ಟು ಬಂದು ಬ್ಯಾಗಲ್ಲಿ ಇಟ್ಟು ಬಂದ ಕಣ ಕ್ಯಾಪ್. ನೀನು ಯಾವಾಗ ಬಂದು? ನಾನು ಇವಾಗ ಬಂದೆ ಕಣ. ಕ್ಯಾಪ್ ಬ್ಯಾಗಲ್ಲಿ ನೋಡೋಣ, ನಮ್ಮ ಜೊತೆ ಬಂದಿಲ್ಲ ನೀನು. ನಿಮ್ಮ ಜೊತೆ ಎಲ್ಲಿ ಯಾರು ಹೇಳೋಕ್ಕಾಗೋದು? ಸುಮ್ಮನೆ ಮಾತಾಡ್ತಾರೆ. ಕೊಟ್ರೆ ಹಿಂಗೆ ಓಡಿಸ್ಕೊಂಡು ಹೋಗಿ. ಆಗಿದೆ ನಿಜ.
ಈಗ ಸರ್ Go to canteen and avail. ಕ್ಲಿಕ್ ಮಾಡು, ಕ್ಲಿಕ್ ಆಗಿಲ್ಲ. ಓಕೆ ಮಗ ಮೈಕ್ ಆನ್ ಆಗಿಲ್ಲ ಕಣ. ಹಾಂ ಶಾರ್ಪ್ ಕ್ಲಾಚ್ ಕರೆಕ್ಟ್ ಆಗಿದೆ. ಆ ಕಡೆ ಬ್ಲೂಕ್ ತಗೊಂಡು ಹೋಗ್ತೀನ ಗ್ರೀನು. ಓಕೆ ಸ್ಟಾರ್ಟ್ ಆಗಿದೆ, ಕ್ಯಾಮ್ರಾ ಸ್ಟಾರ್ಟ್ ಆಗಿದೆ ನೋಡು. ಮೇಲೆ ಹಿಂಗೆ ಒಂದು ಸ್ಲೈಡ್ ಮಾಡು, ಒಂದು ಫೋಟೋ ತೆಗಿ ಹಿಂಗೆ ಮುಂದೆಯಿಂದ ಬಂದು. ಹಾಂ ರೆಕಡಿ ಅಲ್ಲ ಹೋಗು ಮುಂದೆ ಒಂದು. ABS ವರ್ಕ್ ಆಗ್ತಿದೆ ಸರ್. ABS ಆಫ್ ಮಾಡಬೇಕಿತ್ತು, ಮಜಾ ಇರಲ್ಲ. ABS ತೆಗೆದ್ರೆ ಮಜಾ ಇರುತ್ತೆ, ABS ಇದ್ರೆ. Okay, I'm going to come back to you when I'm going to ask the same thing to the rest of them. All right, here we go. What's your name? Chaitanya, tell me, how was your ride? Is this the first time on an adventure track? It was crazy. Yeah, you still have the same smile, the smile that you went in. No hiccups in between? No hiccups. Awesome, wonderful. All right, so would you like to come forward? Oh, okay, I'll come back to you. So you tell me, is this your first time on an adventure track? ಸರ್ ಅವ್ರ ಹೆಸರು ಕೇಳಿ ಸರ್. ಸರ್ ಇವ್ರ ಗುಡ್ ನೇಮ್. What you really like about riding on the track? Sir, how many year experience sir you are off-roading? 10 years. 10 years. When you Dakar rally, any rally? Cross country rally, ANRC national Amazing. champion. And Okay, sir. how was it for you? Really fun actually. I thought Bengal roads were worse. Turns out this was even worse. Huh? ಬಂದಿರೋದು I'm not sure what ಯಾರು you're doing now. ಬಂದಿರೋದು ಇವೆಂಟಿಗೆ ಹೋಗಿ ರೋಡ್ ಬಗ್ಗೆ Okay, but ಮಾತಾಡ್ತಾನೆ. tell me, how did it go? Was it your first time on the adventure track? First time ride on a first bike. So it's a very special experience also for you there. ಹಾಂ ಸರ್. And you tell us how was your experience? Is this your first time on adventure track? This is the first time I experienced it. This is the first experience sir off-road. For how long have you Cap been using ಕೊಡಿ, it? ಓಕೆನಾ? Okay. ಪಾಸ್ ಆದ್ಮೇಲೆ ಇನ್ನೊಬ್ರು ಪಾಸ್ ಆಗಿ, ಓಕೆನಾ? So now about the bike. ಒಬ್ರು ಪಾಸ್ ಆದ್ಮೇಲೆ What ಇನ್ನೊಬ್ರು ಪಾಸ್ features of ಆಗಿ. the bike did you want to go and test? You come next on drop. This way, okay, first 3. ಓಕೆ ಸರ್. ಸೂಪರ್. ಬ್ರೋ ಭಯ ಆಗುತ್ತೆ. ಮಸ್ತಾಗಿದೆ. Everyday usage which you use, you had the bike for about what, 8 months? Yeah. So how is it in terms of daily usage and a day like today? How did the bike come through? Yeah, it's very comfortable, especially on touring. ಹೋಗು There's no match between this segment. ಹೋಗಂಗಿದ್ರೆ ಹೋಗು, ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲ ನಿಮಗೆ. ಎಕ್ಸ್ಪೀರಿಯನ್ಸ್ ಮಾಡು, ಹೋಗು. ಇವಾಗ ಹೋಗ್ಬೇಕಷ್ಟೇ, ಲಾಸ್ಟಲ್ಲಿ ಹೋಗು, ಲಾಸ್ಟಲ್ಲಿ ಹೋಗು. Especially for a long day. ಥ್ಯಾಂಕ್ ಯು ಸರ್. Accelerates, of course, ಸರ್ ಡಿಸ್ಟೆನ್ಸ್ ಅಲ್ಲಿಲ್ಲ ಅರುಣ್ ಸರ್ ಇಲ್ಲಿ
ಇನ್ನೂ ಬಂದಿಲ್ಲ ಅಲ್ಲಿ ಲಾಸ್ಟಲ್ಲಿ ಇದ್ದಾರೆ ಅವರು. ತಿಂದ ಬ್ಯಾಗ್ ಹಾಕೋ. ಯಾರೋ ರೋಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸರ್ ಕೊಟ್ಟಿಲ್ಲ. ಸರ್, ಹೌ ಇಸ್ ಇಟ್? ದಟ್ ಈಸ್ ರಿಮೂವ್ ಇಟ್ ಸರ್. ಫಸ್ಟ್ ಈಸ್ Thank you so That much. ABS is not working. Your question to all of you is now. ಸಡನ್ಲಿ ಒಂಥರ ಭಯ ಆಗಿದೆ. So tell us how has the bike been performing for everyday usage? How has the bike been performing for everyday usage and also on days like today? So if you could tell us how it was. ತಗದ ಮಗ ಸ್ಪೋರ್ಟ್ಸ್ ಇಂಜಿನಿಯರ್ ಸಕ್ಕದ ಬಂದಿದೆ ಫೋಟೋಸು. ಬಟ್ All right. What about you? ಸ್ಪೀಡಾಗಿ ಬಂದಿದ್ಯಾ? ಇರ್ಲಿ ಬಿಡು. ಅಲ್ಲಿ ಒಂದಾದ್ರೆ ಭಾರಿ ಭಯ ಆಗುತ್ತೆ ಗುರು. ಅಲ್ಲಿ ಏನಕ್ಕೆ ಭಯ ಆಗುತ್ತೆ? ಸ್ಟೀಪ್ ಆಗುತ್ತೆ ಒಂದು, ಅಲ್ಲಿರೋರು ಸುಮ್ಮನೆ ಇರಲ್ಲ. ಬ್ರೇಕ್ ಹಿಡಿಬೇಡ, ಬ್ರೇಕ್ ಹಿಡಿಬೇಡ, ಆರಾಮಾಗಿ ಹೋಗ್ಬಿಡು. Coming to the last few, what about you? What's ಕ್ಲಚ್ ಬಿಟ್ಟಿದ್ನಲ್ಲ, ಗಾಡಿ ಆಫ್ ಆಯ್ತು. ಡೌನ್ ಆಗಿ ಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು So big, so lightweight. Really put the hand. ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಮ್ಮ ಸರ್ಕಲ್ನ. all right? One other thing that we've been hearing about the bike is it is lightweight, so it is easy to maneuver. All right. What about you, sir? ಚೆನ್ನಾಗಿ ಬಂತ ಮಾಮ್. That pen is not from ಓಕೆ, ಥ್ಯಾಂಕ್ ಯು ಮಾಮ್. traffic. ಅದ್ರ ಮೇಲೆ ಹಿಡಿದಿಲ್ಲ, ಅದ್ರ ಮೇಲೆ ಹಿಡಿಯೋಣ ಅಂದಾಗ So you're saying it's good for both city driving and highway driving as well. And how about today, ಥ್ಯಾಂಕ್ sir? ಯು ವಿಡಿಯೋಗ್ರಾಫರ್, ಥ್ಯಾಂಕ್ ಯು ಸೋ ಮಚ್. It is good. All right. So gentlemen, I have one last question for all of you. I'm going to quickly come to all of you. So you will have to tell me ಟೀ ಕಾಫಿ. this whole experience about today, the V-Storm SX experience day that we've had. If you have to sum it up in one word, what would that be? What is that word, sir? ಸರ್, ನಿಮ್ಮ ಅನುಭವ ಇವತ್ತಿಂದು. ಹೇಳಯ್ಯೋ, ರಾಶಕನ ಕೇಳೋ. ಅಲ್ಲ ರಾಶಿಕ್ ನೀನ್ ತಾನೇ ಮೇನ್ ಹೆಡ್, ಹೇಳು ಬೇಗ ಹೇಳು ಗುರು. ಚೆನ್ನಾಗಿತ್ತು. ಆಮೇಲೆ ಮುಂದಕ್ಕೆ ನೀನ್ ಕೇಳ ಹೇಳ್ತೀನಿ. ಮುಂದಕ್ಕೆ ಬೆಳಗ್ಗೆ ರೈಡ್ ಚೆನ್ನಾಗಿತ್ತು. ಏನ್ ಸಿಕ್ಕಿತ್ತು? ಕಾಫಿ ಕೊಟ್ರ, ಟೀ ಕೊಟ್ರ, ಹೆಂಗ್ ಕೊಂಡ್ರು? ಇಲ್ಲ ಎಲ್ಲ ನಾವೇ ತರ್ಸ್ಕೊಂಡ್ರಿ. ನೀವೇ ತರ್ಸ್ಕೊಂಡ್ರಾ? ಏನೇನ್ ತರ್ಸ್ಕೊಂಡ್ರಿ? ಶೋರೂಮ್ ಟೀ ತರ್ಸ್ಕೊಟ್ಬಿಟ್ಟಿಲ್ಲ ನಮಗೆ. ಶೋರೂಮ್ ಟೀ, ಶೋರೂಮ್ಗೆ ಟೀನು ಬಿಸ್ಕೆಟ್ ಮತ್ತೆ ಇಲ್ಲೆಲ್ಲ ಕೊಟ್ರು. ಆಯ್ತು. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಸೊ ಎಲ್ಲ ನೀಟಾಗಿ ಎದ್ಬಿಟ್ಟು ಇಳಿದ್ಬಿಟ್ಟು ಎಲ್ಲ ಎತ್ಕೊಂಡ್ ಬಂದ್ರ? ನಾನು ಇನ್ನೂ ಅಲ್ಲ ಹೋಗಿಲ್ಲಲ್ಲ, ಇರೋ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲ ಈಗ ಹೋಗ್ ಬಂದ್ರೆ ಎಲ್ಲ ಇರುತ್ತೆ. ನೀನ್ ಊಟ ಮಾಡ್ಕೊಂಡು ಹೋದ್ರೆ ಎಲ್ಲ ಹೊತ್ತು ವಾಪಸ್ ಬಂದ್ಬಿಟ್ರೆ ಏನ್ ಮಾಡ್ತೀಯಾ? ಸುಮ್ಮನೆ ಇಲ್ಲಿ ಹೇಳಯ್ಯ, ಇಲ್ಲಿ ತಿರುಗಿಸ್ಬಿಟ್ಟು ವಾಪಸ್ ಮೇಲೆ ಬಂದ್ರೆ ಏನ್ ಮಾಡ್ತೀಯ? ಏನು ಮಾಡಲ್ಲ. ಯಾಕೆ? ಬೆಳಗ್ಗೆ 4 ಗಂಟೆ ಬಿರಿಯಾನಿ ಹೊರಗೆ ಬರುತ್ತೆ ಅಂತ. ನಿದ್ದೆ ಇಲ್ಲ ಅಲ್ಲ ಅಪ್ಪ. 2 ಅವರ್ ಅಲ್ಲಿ ಕಿಂಗ್ಸ್ ಕ್ಲಬ್ ಅಲ್ಲಿ 10 ನಿಮಿಷ ಅಂದ್ಬಿಟ್ಟು ಅರ್ಧ ಗಂಟೆ ಮಲಗಿದ್ಯಾ? ಅರ್ಧ ಗಂಟೆ ಮಲಗಿದೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ಹಿಂಗ್ ಅರುಣ್ ಸರ್ 10 minutes ಐ ವಿಲ್ ಟೇಕ್ ಪವರ್ ನ್ಯಾಪ್. ಎಷ್ಟು ಗಂಟೆ ಬಂದ್ರ? ಬೆಳಗ್ಗೆ ಬೇಗ ಬಂದ್ರ? ಅವ್ನು ರಾತ್ರಿ ಎಲ್ಲಿ ಹೋಗಿದ್ ಕೇಳಿ ನೀನು. ಹೊಸಕೇಟೆಗೆ ಹೋಗೋಣ ಬಿರಿಯಾನಿ ತಿನ್ನಕ. ಚೆನ್ನಾಗಿತ್ತ ಬ್ರೋ ಬಿರಿಯಾನಿ ಎಕ್ಸ್ಪೀರಿಯನ್ಸ್? ಹೋಗ್ಲಿ, ಬಿರಿಯಾನಿ ಚೆನ್ನಾಗಿತ್ತಪ್ಪ. ಟೇಕ್ ಇಟ್, ನೋ ಪ್ರಾಬ್ಲಮ್. How is your experience? Hey. Sir, please. tell me, sir, stop. Sir, you can just please you can share the experience, sir. Please, sir. Off-road experience, please tell me, sir. Sir, ಹೇಳಿದ್ರೆ ಎಡಿಟ್ ಮಾಡ್ತೀವಿ, ಹೇಳಿಲ್ಲ ಅಂದ್ರೆ ಅನ್ಕಟ್ ಸೀನ್ ಹಾಕ್ಬಿಡ್ತೀವಿ. ಇಲ್ಲ ಸರ್, ಹೇಳಿದ್ರೆ ಎಡಿಟು, ಹೇಳಿಲ್ಲ ಅಂದ್ರೆ ಅನ್ಕಟ್ ಸೀಸನ್. ಸರ್, ಬ್ಯಾಟ್ರಿ ಡೌನ್ ಆಗುತ್ತೆ ಸರ್. ಹೇಳಿ ಸರ್. GoPro on ಇದೆ sir. Track was really, there are some unexpected turns, Okay. and even curves, especially right hand curves was really good. Deep. So the thing is that here we got an opportunity to see what is really an off-road, like straight road, ups, downs, where we should brake, what is the position we should hold when we are riding in different kind of the patches. This was a very good experience. This will be useful for testing the real performance of the V-Storm 250. I guess this will be useful for all the customers who want to really to know about the V-Storm capability. Yeah, beginners will be best experience. Yes, definitely. This is the best chance to make an experience for newcomers. Example, beginners will out upgrade to higher CC. So this event will be useful for them. Whether this bike will be capable for me or right to choose upgrade from 100 to 200 or 250 cc or higher version. This will be useful. This event will particularly be useful. A very good event from the Suzuki team. Thank you.
ನೋಡಿದ್ರೆ ನೋಡ್ಬೋದು ಆ ಅಡ್ವೆಂಚರ್ ಆಫ್ ರೋಡ್ಗೆ ಆಲ್ರೆಡಿ ಇಲ್ಲಿ ಪ್ರಿಪ್ರೇಷನ್ ರೈಡರ್ಸ್ಗೆಲ್ಲ ಫಸ್ಟೇ ನೀ ಗಾರ್ಡು ಮತ್ತೆ ಎಲ್ಲ ಹಾಕ್ಬಿಡ್ತಾ ಇದ್ದಾರೆ. ನಾವು ಹಾಕ್ಬಿಟ್ರು ಟೆಸ್ಟ್ ಮಾಡಿದ್ದೀವಿ ಆಲ್ರೆಡಿ. ನಮ್ಮ ಸೇಲ್ಸ್ ರೆಡ್ಡಿ ಅವರು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ ಹೇಳಿ. ಸೇಲ್ಸ್ ರೆಡ್ಡಿ ಅವರು ಏನು ಹೋಗಿಲ್ಲ ಬಾಸ್, ನೀನು ಅವ್ರ ಮಾತಾಡ್ಸಿ. ಎಂಟ್ರೆನ್ಸ್ ಇಂದ ಬಂದ್ರೇನೆ ಬೋರ್ಡ್ ನೋಡ್ಬಿಟ್ಟು ಖುಷಿ ಆದ್ವಿ. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಡೇ ಅಂತ ಒಳಗಡೆ ಬಂದ ತಕ್ಷಣ ಖುಷಿ ಆಯ್ತು. ಎಲ್ಲಾರನು ಫುಲ್ ನೋಡ್ಬಿಟ್ಟು ಖುಷಿ ಆಯ್ತು. ರೈಡಿಂಗ್ ಅಂತೂ ಸಖತ್ತಾಗಿತ್ತು. ಎಲ್ಲ ದರ್ಟಿ ರೋಡ್ ಪ್ಲಸ್ ಇದರಲ್ಲಿ ಡರ್ಟ್ ರೋಡ್ ದಟ್ ಈಸ್ ದ ಡರ್ಟ್ ರೋಡ್. ಓಕೆ, ಚೆನ್ನಾಗಿತ್ತು ಒಟ್ಟಿನಲ್ಲಿ. ಓಕೆ ಓಕೆ. ಇಲ್ಲದ ಬ್ರೋ ಇನ್ನು ಯಾರು ಬ್ರೋ? ಯಾರು ಬಂದಿಲ್ಲ? ಇರು ಬ್ರೋ, ಬಂದಿಲ್ಲ, ಬರ್ತಾರೆ. ವೇಟ್ ಮಾಡಿ ಬರ್ತಾರೆ. ಅಲ್ಲೇನ್ ಮಾಡ್ಬಿಡು, ಇಲ್ಲೇ ಕಾಣುತ್ತೆ. ಏ ಸಾಕ್ ಬ್ರೋ, ಕ್ಲಿಯರ್ ಆಗಿದೆ. ದಯವಿಟ್ಟು ಮಕ್ಕಕ್ಕೆ ಹತ್ರ ಹಿಡಿಬೇಡ. ಮಕ್ಕನೇ ನಂದು ಇನ್ನಷ್ಟು ಕರ್ರ ಕಾಣಿಸ್ಬಿಟ್ಟು ಹೋಗ ಬರೋದೇ ನಾನು ಕಡೆ ಮಾಡಿಲ್ಲ. ಬ್ರೋ ಹೇಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಲಾಂಗ್ ಅಲ್ಲೆಲ್ಲ ಟ್ರೈ ಮಾಡಿದ್ದೆ ಬೈಕು. ಸೊ ಅಡ್ವೆಂಚರ್, ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ನೋಡ್ಬೋದು ರೈಡರ್ ಒಬ್ರು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಬ್ರನ್ನ ಟ್ರೈ ಮಾಡೋಣ. ಇವಾಗ ವಿಸ್ಟೋಮ್ ಸುಜುಕಿ ಅವ್ರ ಕಡೆಯಿಂದ ಫುಡ್ ಇದೆ, ಫುಡ್ ನೋಡ್ಕೊಂಡು ಫುಡ್ ತಿನ್ನಕ್ ಹೋಗೋಣ. ಇವಾಗ ಎಲ್ಲ ಬಾಯ್ಸ್ ಬನ್ನಿ ಹೋಗೋಣ. ಸದ್ಯಕ್ಕೆ ಹೊಟ್ಟೆ ತುಂಬ್ಕೊಂಡ್ಬರಲ್ಲ, ಹೊಟ್ಟೆ ಅಂತ ತಣಾರ್ ಅಂತೈತಿ. ಬನ್ನಿ ಹೋಗೋಣ, ಜಲ್ದಿ ಬನ್ನಿ. ಇವಾಗ ಸ್ನೇಹಿತರೆ, ಇವಾಗ ವಿಸ್ಟೋಮ್ದು ಕಡೆಯಿಂದ ಊಟ ಪ್ರಿಪೇರ್ ಇದೆ. ಸುಜುಕಿ ಕಡೆಯಿಂದನೇ ಊಟ ಪ್ರಿಪೇರ್ ಮಾಡವ್ರೆ. ಏನ್ ದಬಾಕವ್ರ ನೋಡೋಣ. ಬಿರಿಯಾನಿ ಅಂತ ಹೇಳವ್ರೆ, ನೋಡೋಣ ಬನ್ನಿ. ಪ್ರಿಪೇರ್ ಮಾಡಿಲ್ಲ, ಯಾವ್ದೋ ಕ್ಯಾಂಟೀನ್ ಇಂದ ತರಿಸಿರ್ತಾರೆ ಹೊರತು ಅವ್ರತ್ತು ಪ್ರಿಪೇರ್ ಮಾಡಲ್ಲ. ಊಟ ತೋರಿಸ್ತೀನಿ ಬನ್ನಿ, ನೋಡ್ಬಿಡ್ರಿ ಅಷ್ಟೇ. ಏನು ಹೇಳಕ್ಕಾಗಲ್ಲ, ಇದ್ರ ಮೇಲೆ ಹೇಳಕ್ಕಾಗಲ್ಲ. ಇವರು ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾರೆ, ಏನು ಇಲ್ಲ. ಇವ್ರ ಹೆಸರು ಹೇಳ್ಕೊ ಬನ್ನಿ, 10% ಡಿಸ್ಕೌಂಟ್ ಕೊಡ್ತಾರೆ ಆಕ್ಸೆಸರೀಸ್ ಮತ್ತೆ ಇದ್ರ ಮೇಲೆ. 20%. ರಾಜಶೇಖರ್ ರೆಡ್ಡಿ, ಮರಿಬೇಡಿ. ನಂಬರ್ ಹಾಕ್ತೀನಿ, ರಾಜಶೇಖರ್ ರೆಡ್ಡಿ. ಡಿಸ್ಕ್ರಿಪ್ಷನ್ ಎಲ್ಲಾದ್ರೂ ನಂಬರು ಎಲ್ಲ ಹಾಕಿರ್ತಾರೆ. ಓಕೆನಾ? ಅವ್ರ ಹೆಸರು ಹೇಳ್ಕೊಂಡ್ ಬನ್ನಿ. ಹೆಸರು ಹೇಳ್ಕೊಂಡ್ ಬಂದಿಲ್ಲ ಅಂದ್ರೂ ಬಂದಲ್ಲಿ ಮಾತಾಡ್ಸಿ. ನನ್ನ ಹೆಸರು ಹೇಳ್ಕೊಂಡ್ ಬನ್ನಿ. ಅದೇನೇ ನಿಜ. ಬರೀ ಯಾರ ಹೆಸರು ಹೇಳ್ಕೊಂಡಾದ್ರೂ ಬನ್ನಿ, ಕೊಡ್ತಾರೆ ಒಟ್ಟಿನಲ್ಲಿ. ಬಿರಿಯಾನಿ ನಾನ್ ವೆಜ್. ಓಕೆ, ನಾನ್ ವೆಜ್. ಗ್ರೇವಿ ಬೇಡನೋ? ಒಂದು ಮೋರ್ ಗ್ರೇವಿ. ಬ್ರೋ ಇನ್ನೊಂದು ಕೊಡಿ ಬ್ರೋ, ಇಲ್ಲೇ ಸುಬುಜಿ. ಒಂದು ಮೋರ್ ಬೇಕಾ ಇನ್ನೊಂದು? ಮೊಸರು ಬಜ್ಜಿ ಬೇಡ, ಮೊಸರು ಬಜ್ಜಿ ಅದ್ರ ಮೇಲೆ ಇಟ್ಕೊ. ಓಕೆ, ಸಾರಿ. ಬಾಪಾ, ಒಳ್ಳೆ ಬಿಸಿ ಬಿಸಿ ಬಿರಿಯಾನಿ ಕೊಟ್ಟಾರೆ ಸ್ನೇಹಿತರೆ. ಮೇಲೋಗನ ಬಾ, ಬಿಸಿ ಬಿಸಿ ಬಿರಿಯಾನಿ ಕೊಟ್ಟಾರೆ. ಬಟ್ ಜಗನ್ ಅವ್ರು ಎಲ್ಲೋದ್ರು? ಒಂಚೂರು ಚೇರ್ ಆ ಕಡೆ ತೆಗಿತೀರಾ? ಓಕೆ, ಯಾವ ಕಡೆ ಇರೋಣ? ಯಾವ ಕಡೆನಾರು ನೋಡಪ್ಪ ಜಾಗನ. ಹಿಂದೆ ಕುತ್ಕೊಂಡು ತಿಂದ್ರೆ ಸಾಕು. ಬ್ರೋ ಬಿರಿಯಾನಿ ಚೆನ್ನಾಗಿದೆಯಾ? ಚೆನ್ನಾಗಿದ್ರು ತಿನ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ತಿನ್ಬೇಕು. ಹೊಟ್ಟೆ ಹಸ್ದಾಗ ಅಲ್ವಾ ಬ್ರೋ? ಹೊಟ್ಟೆ ಹಸ್ದಾಗ ಏನು ಕೇಳಕ್ಕಾಗಲ್ಲ ನೀನು. ಇಷ್ಟೊತ್ತು ಕಾದಿದೀವಿ, ಅದ್ರಲ್ಲಿ ಇಷ್ಟೊತ್ತರೆಗೂ ಕಾದಿದೀವಿ ಬ್ರೋ. 2 ಅವರ್ ಮೇಲೆ ಕಾಯ್ತು. ಇದೇ ಬಿರಿಯಾನಿ, ಇದೇ ಸಲಾಡು. ಕೆಳಗಡೆ ಕ್ಯಾಮ್ರಾ ದಟ್ ಎಕ್ಸ್ಪೆಕ್ಟೇಷನ್ ಇಸ್ ಭಾಳ ಹೊತ್ತಿಂದ ಕಾಯ್ತಾ ಇದ್ದೀವಿ. ಇವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದಿದೆ, ಬಟ್ ಏನೇನೋ ಆಗೋಯ್ತು. ಇಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ. ಒಳ್ಳೆ ಊಟ ಗಿಟ್ಟ ಹಾಕ್ತಾರೆ ಅಂದ್ಕೊಂಡಿದ್ದೀನಿ. ನೋಡ್ರಿ, ಒಂದು ಚಿಕ್ಕದೊಂದು 100 ರೂಪಾಯಿ 120 ರೂಪಾಯಿ ಬಿರಿಯಾನಿ ಕೊಟ್ಬಿಟ್ಟು ಜೈ ಅಂದ್ಬಿಟ್ರು. ಗೀ ರೈಸ್ಗೆ ಬಿರಿಯಾನಿ ರೈಸ್ ಮಿಕ್ಸ್ ಮಾಡಿಬಿಟ್ಟು, ಚಿಕನ್ ಮಿಕ್ಸ್ ಮಾಡಿಬಿಟ್ಟು, ಚಿಕನ್ ಅದು ಬೇಯಿಸಿರೋ ಚಿಕನ್ನ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ಟು. ಸಿಂಗ್ ಸಾಬ್ ನೋಡಿರಿ, ಸಿಂಗ್ ಸಾಬ್ ಇದ್ದಾರೆ ಇಲ್ಲಿ. ಒಂದು ಆಯಿಲ್ಲ, ಒಂದು ಬಾಯಿ ಇಲ್ಲ, ಒಂದು ಟ್ಯಾಂಕ್ಸ್ ಇಲ್ಲ, ಅಷ್ಟೇ ಜೀವನ.
ಒಂದು ಆಯಿ ಇಲ್ಲ ಒಂದು ಬಾಯಿ ಇಲ್ಲ ಸರ್. ನೋ ಸರ್, ಐ ಟೇಕ್ 150. ಐ ವಿಲ್ ಟೇಕ್ 150. ಏ ಬರೋ. ಫೈನಲಿ ಇವೆಂಟಿಗೆ ಬಂದಿದೆ ನಮ್ಮ ಕಂಪ್ನಿ ಕಡೆಯಿಂದ. ಎಲ್ಲರೂ ರೆಡಿಯಾಗಿ ಎಲ್ಲ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಇವಾಗೆಲ್ಲ ಮುಗೀತು ಸರ್. ಇಷ್ಟೊಂದು ಬಿಸಿದೆ. ಎಲ್ಲಿದೆ ಸರ್? ಗಾಡಿ ಆಗಿದೆ ನೋಡಿ. ಹೇಯಪ್ಪ, ಆಫ್ ರೋಡ್ ಇವೆಂಟ್ ಹೋಗಿದೆ. ಯಾರಾದ್ರೂ ಹೇಳಿದ್ರ ಆಫ್ ರೋಡ್ ಇದೆ ಅಂತ? ಆಫ್ ರೋಡ್ ಇವೆಂಟ್ ಇದೆ ಅಂತ ಯಾರು ಹೇಳಲೇ ಇಲ್ಲ. ನಮ್ದು ಆಫ್ ರೋಡ್ ಇವೆಂಟ್ ಇತ್ತಲ್ಲ ಸುಜುಕಿದು, ಯಾರಾದ್ರೂ ಒಬ್ರಾದ್ರೂ ಹೇಳಿದ್ದು? ಹಾ, ಅಲ್ಲಿಗೆ ಹೋಗಿದೆ. ಸೇಲ್ಸ್ ಮ್ಯಾನಿಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಸರ್ ನೀವ್ ಹೇಳೋದು? ಹೆಲ್ಮೆಟ್ 5,000 ಅಲ್ಲ, ಸೇಲ್ಸ್ ಮ್ಯಾನಿಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಹೇಳಿ? ಗ್ರೂಪ್ ಅಲ್ಲಿ ಇದೀರಂತಲ್ಲ, ಗ್ರೂಪ್ ಅಲ್ಲಿ ಇಲ್ವಾ ನೀವು? ಅದೇ ಪ್ರಾಬ್ಲಮ್ ಎಲ್ಲರದು. ಬರ್ರ ಬ್ರೋ. ಕೈ ಸುಟ್ಬಿಡ್ತು. ಅಂತೂ ಸ್ನೇಹಿತರೆ, ಒಂದು ವೀಕೆಂಡಿಗೆ ಒಳ್ಳೆ ಒಂದು ಆಫ್ ರೋಡ್ ಟ್ರಯಲ್ ಹೋಗಿ ಒಳ್ಳೆ ಸುಜುಕಿ ಅವ್ರು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸ್ವಲ್ಪ ಫುಡ್ಡು ಗಿಡ್ಡು ಮತ್ತೆ ಸರ್ಟಿಫಿಕೇಟ್ ಎಲ್ಲ ಕೊಡ್ಲಿಲ್ಲ, ಖಾಲಿ ಮಾಡ್ಕೊಬಿಟ್ರು. ಅದಷ್ಟು ಬೇಗ ಜಾಸ್ತಿ ಇದ್ರು, ಚೆನ್ನಾಗಿತ್ತು. ಓಕೆ, ಮತ್ತೆ ಇದೇ ಥರ ಇವೆಂಟ್ಗಳನ್ನ ಸ್ವಲ್ಪ ಅಟೆಂಡ್ ಮಾಡಬೇಕು ಅನಿಸ್ತಾ ಇದೆ. ನೋಡೋಣ ಮುಂದೆ ಮತ್ತೆ ಸಿಗೋಣ ಸ್ನೇಹಿತರೆ. ಇದೇ ವಿಡಿಯೋಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.